ಎರಡು ಕಣ್ಣು ಸಾಲ್ತಾ ಇಲ್ಲ, ದೊಡ್ಡ ಸಂಭ್ರಮ ಇದು ನೋಡಿ. ಮಾತಾಡ್ತಿದ್ದಾಗೆ ಶುರು ಆಯಿತು. ನಿಜವಾಗ್ಲೂ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಆಮೇಲೆ ಓವರಾಲ್ ಒಂದು ಎಕ್ಸ್ಪೀರಿಯನ್ಸ್ನ ಸೈಡಿಗಿಟ್ಟರೆ ಸಿನಿಮಾ ನೋಡೋದು ಬಿಟ್ಟು ಬಂದಿದ್ಮೇಲೆ ನಿಜವಾಗ್ಲೂ ಒಂದೇ ವರ್ಡ್ ಅಮೇಝಿಂಗ್. ಒಂದು ಆ್ಯಸ್ ಎನ್ ಆಡಿಯನ್ಸ್ ನಾನು ಕಾಯ್ತಾ ಇದ್ದಿದ್ದು ಏನಂದರೆ, ಒಂದು ಈ ಥರ ಒಂದು ಸಿನಿಮಾ ನಮ್ಮ ಕನ್ನಡದಲ್ಲಿ ಒಂದು ಗ್ಯಾಪ್ ಆಗಿದೆ, ಒಂದು ದೊಡ್ಡ ಸಿನಿಮಾ ಬರಬೇಕು ಇವಾಗ ಅಂತ. ಬಟ್ ಇವಾಗ ಈ ಸಿನಿಮಾ ಬಂತು, ಆ ಒಂದು ಎಕ್ಸ್ಪೆಕ್ಟೇಷನ್ ನಂದೇನಿತ್ತು ಆ್ಯಸ್ ಎನ್ ಆಡಿಯನ್ಸ್, ಅದನ್ನು ಫುಲ್ಫಿಲ್ ಮಾಡಿದೆ. ರಿಯಲಿ ವೆರಿ ಹ್ಯಾಪಿ. ಎಷ್ಟು ಅಂದರೆ ಒಂದು ಎಕ್ಸ್ಪೆಕ್ಟೇಷನ್ ಯಾಕಿತ್ತು ಅಂದರೆ, ಅಫ್ಕೋರ್ಸ್ ಪ್ರೇಮ್ ಸರ್ ಮಾಡ್ತಿದ್ದಾರೆ, ಧ್ರುವ ಸರ್, ಆ ಒಂದು ಸ್ಟಾರ್ ಕಾಸ್ಟು ಅಷ್ಟೆಲ್ಲ ಇತ್ತು. ಆ ಒಂದು ಜೋಶಲ್ಲಿ ಬಂದಿದ್ದೆ. ನಿಜವಾಗ್ಲೂ ಅದೆಲ್ಲ ಫುಲ್ಫಿಲ್ ಆಗಿದೆ. ನಾನು ಅದಕ್ಕೆ ಒಂದೇ ಹೇಳೋದು, ಎಲ್ಲರೂ ಬನ್ನಿ ಸಿನಿಮಾ ನೋಡಿ, ನಿಮಗೂ ಗೊತ್ತಾಗ ನಾನೇನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ. ಯು ವಿಲ್ ಎಂಜಾಯ್. ಅಯ್ಯೋ ಅದೆಲ್ಲ ಇನ್ನೂ ತುಂಬ ಒಂದು ಅರ್ಲಿ ಸ್ಟೇಜಲ್ಲಿದೆ. ಸೊ ಅದ್ರ ಬಗ್ಗೆ ಇನ್ನೂ ಏನು ಚರ್ಚೆ ಆಗಿಲ್ಲ, ಮಾತು ಬಂದಿಲ್ಲ. ಸೊ ನಾನು ಕಮೆಂಟ್ ಮಾಡೋದು ರಾಂಗ್ ಆಗುತ್ತೆ. ಥ್ಯಾಂಕ್ ಯು. ಅದೇ ಹೇಳಿದ್ರಲ್ಲ ಸಂಭ್ರಮ ಅಂತ. ನಿಜವಾಗ್ಲೂ ಇಲ್ಲಿ ಬಂದಿದ ಮೇಲೆ ಅದೇ ನೋಡಿದ್ದು ನಾನು. ನೋಡ್ಬಿಟ್ಟು ಖುಷಿ ಆಯಿತು, ಒಂದು ಸಂಭ್ರಮದ ವಾತಾವರಣ ಇತ್ತು. ಆ್ಯಂಡ್ ಆ ಸಂಭ್ರಮ ಆಯ್ತು ಎಂಡ್ ಆಫ್ ದ ಡೇ ಇದು ಯಾಕಿದೆ ಅಂದರೆ, ಬೇಸಿಕ್ಲಿ ಆ ಒಂದು ಎಕ್ಸ್ಪೆಕ್ಟೇಷನ್ ಜೊತೆ ಬಂದಿದ್ದು ಅವ್ರಿಗೂ ಫುಲ್ಫಿಲ್ ಆಯಿತು ಅಂತ. ಅದು ನನಗೂ ಆಗಿದ್ದು. ಸೊ ಎಲ್ಲರೂ ಬನ್ನಿ, ನಿಮಗೂ ಆಗುತ್ತೆ. ಎಸ್ಕೇಪ್. ನಿಮ್ಗೆ ಹೆಂಗೆ ಅನ್ನಿಸ್ತು? ತುಂಬ ಚೆನ್ನಾಗಿದೆ. ಪ್ರೇಮ್ ಸರ್ ಮೂವಿ ಅಂದರೆ ಬೇರೆ ಲೆವೆಲ್ಲೇ ಅಲ್ವಾ, ಒಂಥರ ಹಬ್ಬದ ವಾತಾವರಣ. ಸೊ ನೀವೆಲ್ಲ ಅದೇ ನೋಡ್ತಿದ್ದೀರಾ, ಹಬ್ಬ ಆಗ್ತಾ ಇದೆ. ಬಟ್ ಥ್ಯಾಂಕ್ ಯು ಎಲ್ಲರಿಗೂ ಸಪೋರ್ಟ್ಗೆ. ಬನ್ನಿ ಮೂವಿ ನೋಡಿ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಧ್ರುವ ಸರ್, ರೀಶ್ಮಾ, ಎವ್ರಿ ಒನ್.